ಒಂದ್ ಕಡೆ ಮಂತ್ರಿ ಸ್ಥಾನಕ್ಕೆ ಪೈಪೋಟಿ, ಇನ್ನೊಂದ್ ಕಡೆ ಕೆಎಂಎಫ್ ಹಾಗೆ ಅಪೆಕ್ಸ್ ಬ್ಯಾಂಕ್ ಮೇಲೆ ಹಲವರ ಕಣ್ಣಿದೆ. ಇದೆಲ್ಲದರ ನಡುವೆ ರಾಜಕೀಯ ಜಟಾಪಟಿಯಿಂದ ಈ ಎರಡೂ ಸಂಸ್ಥೆಗಳ ಚುನಾವಣೆ ಈಗ ನೆನೆಗುದಿಗೆ ಬಿದ್ದಿದೆ. ಈಗ ಮತ್ತೆ ಮುನ್ನೆಲೆಗೆ ಬರುವಂತ ಲಕ್ಷಣಗಳು ಕಾಣಿಸ್ತಾ ಇವೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆಗೆ ಗ್ರಹಣ. ಅಧ್ಯಕ್ಷ ಸ್ಥಾನಕ್ಕೆ ಸಿದ್ದರಾಮಯ್ಯ ಡಿಕೆ ಬಣಗಳ ಪೈಪೋಟಿ. ಎಲ್ಲವೂ ಅಂದುಕೊಂಡಂತೆ ಆಗಿದೆ. ಮಾಜಿ ಸಂಸದ ಡಿಕೆ ಸುರೇಶ್ ಕೆಎಂಎಫ್ ಅಧ್ಯಕ್ಷರಾಗಿ 1 ವರ್ಷವೇ ಕಳೆದು ಹೋಗ್ತಿತ್ತು. ಆದರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಬಣ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ಟೀಂ ನಡುವಿನ ರಾಜಕೀಯ ಜಟಾಪಟಿಯಿಂದ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಹಂಚಿಕೆ ನೆನೆಗುದಿಗೆ ಬಿದ್ದಿದೆ. ಅತ್ತ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಬೇಕೆನ್ನುವಂತಹ ಆಸೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಕನಸು ಇನ್ನೂ ಕೂಡ ನನಸಾಗಿಲ್ಲ. ಇದಕ್ಕೆ ಕಾರಣ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಆಪ್ತರು ಈ 2 ಸ್ಥಾನಗಳ ಮೇಲೆ ಕಣ್ಣಿಟ್ಟಿರುವುದು. ಹೀಗಾಗಿ ಹೈಕಮಾಂಡ್ ಮಧ್ಯೆ ಪ್ರವೇಶಿಸಿ ಈ ಜಟಾಪಟಿಗೆ ಬ್ರೇಕ್ ಹಾಕಿತ್ತು. ಹೌದ್ರಿ, ಹಿಂದಿನ ಸರ್ಕಾರದಲ್ಲಿ ಅವೆರಡು ಚುನಾವಣೆ ನಡಿಬೇಕಾಗಿತ್ತು. ಈಗ ಚುನಾವಣೆಗಳಿಗೆ ಒಂದು ತೀವ್ರಗತಿ ಬರ್ತದೆ. ಚುನಾವಣೆಗಳು ನಡೆದು ಸರಿಯಾದಂತ ಆಡಳಿತ ಮಂಡಳಿ ರಚನೆ ಆಗ್ತದೆ ಅಂತ ಒಂದು ಆಶಾಭಾವನೆ ನಮಗಿದೆ. ಮಾಡ್ತಾರೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿದೆ. ಆಗ್ಬೋದೇನೋ, ಸರ್ಕಾರ ಮನಸ್ಸು ಮಾಡಿ ಚುನಾವಣಾಧಿಕಾರಿಗಳು ಈಗ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಅನ್ನೋ ಒಂದು ಆಶಾಭಾವನೆ ನನಗಂತೂ ಇದೆ. ಇರ್ತದೆ, ಮಾಡ್ಲೇಬೇಕಲ್ವಾ, ಇನ್ನೆಷ್ಟು ದಿನ ಮಾಡಿಕೊಂಡಿದ್ದಾರೆ ಅಂತ. ಮೇಜರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನ ಯಾರೋ ಅಡ್ಮಿನಿಸ್ಟ್ರೇಟರ್ ಕೈ ಕೊಟ್ಬಿಟ್ಟು ರೈತರಿಗೆ ಕೋಟ್ಯಾಂತರ ರೂಪಾಯಿ ಸಾಲ ವಿತರಣೆ ಮಾಡ್ತಕ್ಕಂಥದ್ದು, ರೈತರ ಬಗ್ಗೆ ಕೆಎಂಎಫ್ ಎಂತ ಅದು ಹಾಲು, ಎಷ್ಟು ಜನ ಅದನ್ನ ನಂಬಿದ್ದಾರೆ. ಒಬ್ಬ ಯಾರೋ ಬರ್ಬೇಕಲ್ವ ಆಡಳಿತ ಮಂಡಳಿ ಸಕ್ರಿಯವಾಗಿ ರೈತರ ಪರವಾದಂತಹ ಸಂಸ್ಥೆಗಳು, 2 ಮೇಜರ್ ಕೆಲಸ ಆಗ್ಬೇಕಲ್ವಾ, ಅದು ಮಾಡ್ಬೇಕ್ರಿ. ನಾನು ಅದನ್ನು ಒತ್ತಾಯಿಸ್ತಾ ಇದ್ದೀನಿ. ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ರವಿಯನ್ನ ಆಯ್ಕೆ ಮಾಡಬೇಕೆಂಬ ಆಸೆ ಡಿಕೆ ಶಿವಕುಮಾರ್ಗೆ ಇದೆ. ಇದಕ್ಕಾಗಿ ಈಗಲೂ ತೀವ್ರ ಲಾಬಿ ನಡೆಸ್ತಾ ಇದ್ದಾರೆ. ಇತ್ತ ಮಾಜಿ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತರಾದ ರಾಘವೇಂದ್ರ ಇಟ್ನಾಳ್ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಕೆಎನ್ ರಾಜಣ್ಣನವರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ನೀಡೋದಕ್ಕೆ ಬಯಸಿದ್ರು. ಈ ಬಗ್ಗೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಟೀಂ ಬಡಿದಾಟ ವಿಕೋಪಕ್ಕೆ ಹೋಗಬಾರದು ಅಂತ ಹೈಕಮಾಂಡ್ ಬ್ರೇಕ್ ಹಾಕಿತ್ತು. ಮಾಡ್ತಾರೆ, ಈಗ ಶೀಘ್ರದಲ್ಲೇ ಮಾಡಬಹುದು. ಹಿಂದಿನ ಸರ್ಕಾರದಲ್ಲಿ ಆಗಿತ್ತು, ಹಲವಾರು ಕಾರಣಗಳಿರಬಹುದು. ಬಟ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಬಟ್ ಈಗ ಮಾಡ್ತಕ್ಕಂಥ ಎಲ್ಲ ಅಂಶಗಳು ಕಾಣ್ತಾ ಇದಾವೆ. ಅವೆಲ್ಲ ಅವಾಗೂ ಇರಲಿಲ್ಲ. ಬಣ ಬಡಿದಾಟ ಇವತ್ತು ಇಲ್ಲ, ಮುಂದಕ್ಕೂ ಇರಲ್ಲ. ಈಗ ಸಿಎಂ ಬದಲಾವಣೆ ಆಗಿರುವ ಕಾರಣ ಈ 2 ಸ್ಥಾನಗಳನ್ನು ತುಂಬೋದಕ್ಕೆ ಡಿಕೆಶಿ ಮನಸ್ಸು ಮಾಡಿದ್ದಾರೆ. ಸಂಪುಟ ವಿಸ್ತರಣೆ ಬಳಿಕ ಈ 2 ಸಂಸ್ಥೆಗಳ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಮತ್ತೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬಣಗಳ ನಡುವಿನ ಜಟಾಪಟಿಗೆ ವೇದಿಕೆ ಆಗಲಿದೆ. ಹೀಗಾಗಿ ಹೈಕಮಾಂಡ್ ಯಾವ ರೀತಿಯ ಸಂಧಾನ ಸೂತ್ರ ಹೆಣೆದು 2 ಸಂಸ್ಥೆಗಳಿಗೆ ಅಧ್ಯಕ್ಷರ ಭರ್ತಿ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.